ಆರ್ ಸಿ ಬಿ ಕ್ವಾಲಿಫೈಯಿಂಗ್ ಹತ್ತಿರ ಹೋಗ್ತಾ ಇದೆ. ಹಾಯ್ ಹಲೋ, ನಾನು ನಿಮ್ಮ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾಕೋ ಆರ್ ಸಿ ಬಿ ಸಿ ಎಸ್ ಕೆ ಲಾಸ್ಟ್ ಮ್ಯಾಚ್ ಒಂಥರ ಕ್ವಾರ್ಟರ್ ಫೈನಲ್ ಆಗೋ ಥರ ಕಾಣ್ತಾ ಇದೆ ಅಂತ. ಅದಕ್ಕೆ ಅದು ಡೂ ಆರ್ ಡೈ ಮ್ಯಾಚ್ ಆಗಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ತಕ್ಕಂತೆ ಲಕ್ ಕೂಡ ಆರ್ ಸಿ ಬಿ ಫೇವರ್. ಮ್ಯಾಚ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಬಟ್ ಸ್ಟಿಲ್ ಲಕ್ ಅಂತ ಹೇಳೋದಾದ್ರೆ ಎಷ್ಟೊಂದು ಕ್ಯಾಚ್ ಬಿಟ್ರು, ಓಪನರ್ದು ರನ್ಔಟ್. ನಾವು ಆಕ್ಚುಲಿ ಡಿ ಸಿ ಟೀಮಲ್ಲಿ ಅವ್ರು ಒಬ್ಬರ ಫಾರ್ಮಲ್ಲಿ ಇದ್ದಿದ್ದು ಆಲ್ಮೋಸ್ಟ್. ಅವ್ರದ್ದು ರನ್ಔಟ್ ದಯಾಳ್ ಕೈಗೆ ಬಿದ್ದು ಬೋಲ್ಡಿಗೆ ಹೊಡಿತಿದ್ದು, ಸೊ ವಿಕೆಟಿಗೆ ಹೊಡಿತು. ಸೊ ಅದೆಲ್ಲ ನೋಡಿಕೊಂಡ್ರೆ ಆರ್ ಸಿ ಬಿಗೆ ಲಕ್ಕು ಕೂಡ ಫೇವರ್ ಆಗಿದೆ. ಸೊ ಪಾಯಿಂಟ್ಸ್ ಟೇಬಲ್ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಈ ವಿಡಿಯೋದ ಮೇನ್ ನಾನು ಏನು ಡಿಸ್ಕಸ್ ಮಾಡೋಣ ಅಂತಿದ್ದೀನಿ ಅಂದರೆ, ಸಿ ಎಸ್ ಕೆ ಆರ್ ಸಿ ಬಿ ಇನ್ ಕೇಸ್ ಕ್ವಾರ್ಟರ್ ಫೈನಲ್ಲು ಅಥವಾ ಲಾಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಯಾರು ಗೆಲ್ತಾರೋ ಅವರು ಇದು ಕ್ವಾಲಿಫೈ ಆಗ್ತಾರೆ ಅಂತ ಅನ್ಸುತ್ತೆ. ಅಂತಂದರೆ ಎಷ್ಟು ರನ್ ರೇಟಿಂದ ಸಿ ಎಸ್ ಕೆ ಮೇಲೆ ಗೆಲ್ಲಬೇಕು ಅಂಡ್ ಅದು ಹೆಂಗೆ ಕ್ಯಾಲ್ಕುಲೇಟ್ ಆಯಿತು ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಕೊನೆ ತನಕ ನೋಡಿ. ನಾನು ಎಷ್ಟು ಫಸ್ಟ್ ಇನ್ ಕೇಸ್ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಎಷ್ಟು ರನ್ನಿಗೆ ಅವ್ರನ್ನ ಕಟ್ ಹಾಕಬೇಕು, ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಬಾಲ್ಸ್ ಉಳಿಸಿ ಅಷ್ಟು ಸ್ಕೋರ್ನ ನಾವು ಚೇಸ್ ಮಾಡಬೇಕು ಅನ್ನೋದನ್ನ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಪಾಯಿಂಟ್ಸ್ ಟೇಬಲ್ ಮೇಲೆ ಜಾಸ್ತಿ ಕಣ್ಣಾಡ್ಸಲ್ಲ. ಇಲ್ಲಿ ನೋಡ್ಬೋದು ನಾವು ಆರ್ ಸಿ ಬಿ 0.387, ಸಿ ಎಸ್ ಕೆ 0.528. ಡಿಫ್ರೆನ್ಸ್ ಅಪ್ರಾಕ್ಸಿಮೇಟ್ಲಿ 1.14 ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಡಿಫ್ರೆನ್ಸ್ ಏನಿದೆ ಅದು ಡಿವೈಡ್ ಬೈ 2 ಅಪ್ರಾಕ್ಸಿಮೇಟ್ಲಿ ಅಷ್ಟು ಬಂದರೆ ಸಾಕು ನಾವು ಕ್ವಾಲಿಫೈ ಆಗಿ. ಯಾಕೆಂದರೆ ಅವ್ರ ವಿರುದ್ಧನೇ ಮ್ಯಾಚ್ ಇರೋದ್ರಿಂದ, ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇರೋದ್ರಿಂದ ನಾವು ಎಕ್ಸಾಕ್ಟ್ಲಿ 0.14ನ ಅಚೀವ್ ಮಾಡಬೇಕು ಅಂತಿಲ್ಲ. ಆ ಡಿಫ್ರೆನ್ಸ್ ಎಷ್ಟು ಬೇಕೋ ಅಷ್ಟು ಅಚೀವ್ ಮಾಡಬೇಕು. ಅದು ಹೆಂಗೆ ಅಚೀವ್ ಮಾಡಬೇಕು, ಫಸ್ಟ್ ಬ್ಯಾಟಿಂಗ್ ಮತ್ತು ಸೆಕೆಂಡ್ ಬ್ಯಾಟಿಂಗಲ್ಲಿ ರನ್ ರೇಟ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ನಾನು ತೋರಿಸ್ಕೊಡ್ತೀನಿ. ಎಷ್ಟು ಓವರಿಂದ ಮತ್ತು ಎಷ್ಟು ರನ್ನಿಂದ ಗೆಲ್ಲಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇನ್ನು ಎಸ್ ಆರ್ ಎಚ್ ಟೀಮು, ಇದು ಆರ್ ಸಿ ಬಿ ಸಿ ಎಸ್ ಕೆ ಕ್ವಾರ್ಟರ್ ಫೈನಲ್ ಆಗಬೇಕು ಅಂದರೆ ಅದಕ್ಕೆ ಮುಂಚೆ ಮಿನಿಮಮ್ ಅಂದರೆ ಒಂದು ಟೀಮು 14 ಪಾಯಿಂಟ್ಸಿಂದ ಕ್ವಾಲಿಫೈ ಆಗಬೇಕು. ಅದಕ್ಕೆ ಈಗ 16 ಪಾಯಿಂಟ್ಸ್ ಹೋಗೋ ಒಂದು ಟೀಮು ಅಲ್ಲಿ ಎಲಿಮಿನೇಟ್ ಆಗಬೇಕು. ಮ್ಯಾಕ್ಸಿಮಮ್ ಇರೋದು ಎಸ್ ಆರ್ ಎಚ್ ಮತ್ತು ಈಗ ಸದ್ಯಕ್ಕೆ ಎಲ್ ಎಸ್ ಜಿ ಮಾತ್ರ. ಇವ್ರಿಗೆ 16 ಪಾಯಿಂಟ್ ಆಗೋ ಚಾನ್ಸ್ ಇದೆ. ಸೊ ಎಸ್ ಆರ್ ಎಚ್ಗೆ 16 ಪಾಯಿಂಟ್ ಆಗೋ ಚಾನ್ಸ್ ಇದೆ. ಸೊ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಕ್ವಾರ್ಟರ್ ಫೈನಲ್ ಆಗಬೇಕು ಅಂದರೆ ಐದರ್ ಎಸ್ ಆರ್ ಎಚ್ 2 ಮ್ಯಾಚಲ್ಲಿ 2-2 ಸೋಲ್ಬೇಕು, ಅಥವಾ ಎಲ್ ಎಸ್ ಜಿ 2-1 ಸೋಲ್ಬೇಕು. ಇವೆರಡಲ್ಲಿ ಯಾವ ಕಂಡೀಷನ್ ಆದ್ರೂ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಒಂದು ಕ್ವಾರ್ಟರ್ ಫೈನಲ್ ಆಗಿ ಕಾಣ್ತಾ ಇದೆ. ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಎಷ್ಟು ಬೇಕು ಏನು ಅಂತ ಫಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನು ಅಂತ ನಾನು ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಯೂಶುವಲಿ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೆಟ್ ರನ್ ರೇಟ್ ಅಂದರೆ, ನಮ್ಮ ಟೀಮ್ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಟ್ ರನ್ ರೇಟ್ ಅಂದರೆ ಇಲ್ಲಿ ನೋಡ್ಬೋದು, ಎಲ್ಲ ಆಪೋನೆಂಟ್ ವಿರುದ್ಧ ಈಗ 13 ಮ್ಯಾಚಲ್ಲೂ ಎಲ್ಲ ಆಪೋನೆಂಟ್ ವಿರುದ್ಧ ಎಷ್ಟು ರನ್ ಸ್ಕೋರ್ ಮಾಡಿದೆ. 13 ಮ್ಯಾಚಲ್ಲಿ ಈಗ 2540 ರನ್ ಸ್ಕೋರ್ ಮಾಡಿದೆ. ಎಷ್ಟು ಓವರಲ್ಲಿ ಸ್ಕೋರ್ ಮಾಡಿದೆ, 249 ಓವರ್ಸಲ್ಲಿ ಸ್ಕೋರ್ ಮಾಡಿದೆ. ಸೊ ಇದು ಮೈನಸ್ ಈಚ್ ಆಪೋನೆಂಟ್ ವಿರುದ್ಧ. ಫಾರ್ ಎಕ್ಸಾಂಪಲ್ ಸಿ ಎಸ್ ಕೆ ವಿರುದ್ಧ 176 18.66. ಈ 0.66 ಏನಿದೆಯಲ್ಲ, ಇದು ಆ್ಯಕ್ಚುಲಿ 18 ಓವರು ಒಂದು ಬಾಲಲ್ಲಿ 66 ಅಂದರೆ 4 ಬಾಲ್, 18.4 ಬಾಲಲ್ಲಿ 18.4 ಓವರ್ಸಲ್ಲಿ ಚೇಸ್ ಮಾಡಿರೋಂಥ ಸ್ಕೋರ್ 176. ಈ 0.66 ಏನಕ್ಕಂದರೆ ಒಂದು ಓವರಲ್ಲಿ 6 ಬಾಲ್ ಇರುತ್ತೆ. ಸೊ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ನೆಟ್ ರನ್ ರೇಟಲ್ಲಿ ಅಂದರೆ, ಒಂದು ಬಾಲಿಗೆ 1/6 0.166, ಎರಡು ಬಾಲ್ ಆದರೆ 2/6 0.33. ನಾನು 3 ಡಿಜಿಟ್ ಕನ್ಸಿಡರ್ ಮಾಡಿದ್ದೀನಿ, ಸ್ವಲ್ಪ ಮೋರ್ ಅಕ್ಯುರೇಟ್ ಇರಲಿ ಅಂತ. ಸೊ ಆ ಲೆಕ್ಕದಲ್ಲಿ 176 ಅಂದರೆ 176 ಸ್ಕೋರ್ನ 18.666 ಓವರ್ಸಲ್ಲಿ ಸಿ ಎಸ್ ಕೆ ಆರ್ ಸಿ ಬಿ ವಿರುದ್ಧ ಚೇಸ್ ಮಾಡಿದೆ ಅಂತ ಅರ್ಥ. ಇದೇ ಥರ ಆಪೋಸಿಟ್ ಎಲ್ಲ ಟೀಮಲ್ಲೂ ಎಷ್ಟು ರನ್ ನಾವು ಕನ್ಸಿಡರ್ ಮಾಡಿದ್ದೀವಿ, ಎಷ್ಟು ರನ್ ಹೊಡೆಸ್ಕೊಂಡಿದ್ದೀವಿ, ಎಷ್ಟು ಓವರಲ್ಲಿ, ಅದನ್ನು ಲೆಕ್ಕ ಹಾಕ್ತಾರೆ. ಸೊ ಟೋಟಲ್ ರನ್ ಸ್ಕೋರ್ಡ್ ಮತ್ತು ಡಿವೈಡ್ ಬೈ ಟೋಟಲ್ ಓವರ್ಸ್. ಇಲ್ಲಿ ಟೋಟಲ್ ರನ್ ಸ್ಕೋರ್ಡ್ ನೋಡ್ಬೋದು 2540. ಎಷ್ಟು ಓವರ್ಸಲ್ಲಿ ಎಷ್ಟು ಓವರಲ್ಲಿ ಹೊಡೆದಿದ್ದೀವಿ ನಾವು 249. ಆರ್ ಸಿ ಬಿ ಇನ್ನು 2540 249 ಓವರಲ್ಲಿ ಹೊಡೆದಿದ್ದಾರೆ. ಎಷ್ಟು ರನ್ ಹೊಡೆಸ್ಕೊಂಡಿದ್ದೀವಿ 2455 ಡಿವೈಡ್ ಬೈ 250.165 ಅಂದರೆ ಇಷ್ಟು ಓವರ್ಸಲ್ಲಿ ಈ 2455 ರನ್ನ ಹೊಡೆಸ್ಕೊಂಡಿದ್ದೀವಿ. ಸೊ ಇದೆರಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ದು ಆ್ಯಕ್ಚುಲಿ ಈಗ ನಾವು ಪಾಯಿಂಟ್ಸ್ ಟೇಬಲ್ ನೋಡಿದಾಗ ನೀವು ನೋಡ್ಬೋದು, ನಮ್ಮದು 0.387 ಇದೆ ನನ್ನ ನೆಟ್ ರನ್ ರೇಟ್, 0.387. ಸೊ ಇದು ಆರ್ ಸಿ ಬಿ ನೆಟ್ ರನ್ ರೇಟ್. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾವು ಕೇಸ್ ನೋಡ್ಬೋದು. ಎಲ್ ಎಸ್ ಜಿ ವಿರುದ್ಧ ಆರ್ ಸಿ ಬಿ ಸೋಲ್ತಾರೆ. ಹೆಂಗೆ ಅಂದರೆ, ಫಸ್ಟ್ ಎಲ್ ಎಸ್ ಜಿ 181 ಹೊಡಿತಾರೆ 20 ಓವರಲ್ಲಿ. ಆರ್ ಸಿ ಬಿ 153ಗೆ ಆಲ್ಔಟ್ ಆಗ್ತಾರೆ. ಅದು ಎಷ್ಟು 19.4 ಓವರ್ಸಲ್ಲಿ. ಯೂಶ್ವಲಿ ಯಾವುದೇ ಕೇಸಲ್ಲಿ ಆಲ್ಔಟ್ ಆದರೆ ಅದನ್ನು 20 ಓವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು 19.4 ಓವರ್ಸಲ್ಲಿ ಆಲ್ಔಟ್ ಆದಾಗ ನಾನು 19.4 ಓವರ್ಸ್ ಆರ್ ಸಿ ಬಿ 153 ಹೊಡೆದಿದೆ ಅಂತ ಕನ್ಸಿಡರ್ ಮಾಡಲ್ಲ. 20 ಓವರಲ್ಲಿ 153 ಹೊಡೆದಿದೆ ಅಂತ ಕನ್ಸಿಡರ್ ಮಾಡ್ತಾರೆ.
ಏನಕ್ಕೆ ಅಂದರೆ ನೀವು ಆಲ್ ಔಟ್ ಆದಾಗ ನೀವು ಕೊನೆ ತನಕ ಇದ್ರು ಇಷ್ಟೇ ಹೊಡೆಯೋಕ್ಕಾಗ್ತಿದ್ದು ಅನ್ನೋ ಥರ ಒಂದು ಮೀನಿಂಗ್ಫುಲ್ ಕೊಡುತ್ತೆ. ಯಾಕೆಂದರೆ ನೀವು 20 ಓವರ್ ಆಡಿದ್ರೆ ಅವಾಗ ರನ್ ರೇಟ್ ಲೆಕ್ಕಾಚಾರ ತಪ್ಪಾಗ್ಬಿಡುತ್ತೆ. ಇನ್ ಕೇಸ್ 19.4 ಮಾತ್ರ ಕನ್ಸಿಡರ್ ಮಾಡಿದ್ರೆ ಆರ್ ಸಿ ಬಿ ನೆಟ್ ರನ್ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ 153/19.4 ಆದಾಗ ನೆಟ್ ರನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಬದಲು 153/20 ಮಾಡ್ತಾರೆ. ಸೊ ಅದೇ ಥರ ಇಲ್ಲೂ ನೋಡ್ಬೋದು. ಜಿ ಟಿ 147ನ 19.3 ಓವರ್ಸಲ್ಲಿ ಹೊಡೆದು ಆಲ್ಔಟ್ ಆಗ್ತಾರೆ. ನಾವು ಅದನ್ನು 13.66 ಓವರಲ್ಲಿ ಚೇಸ್ ಮಾಡ್ತೀವಿ. 13.66 ಅಂದರೆ ಅಗೇನ್ 13.4 ಓವರ್ಸಲ್ಲಿ ಚೇಸ್ ಮಾಡ್ತೀವಿ. ಚೇಸ್ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ನೀವು ಇನ್ನೂ ವಿಕೆಟ್ಸ್ ಇರುತ್ತೆ, ನೀವು ಇನ್ನೂ 20 ಓವರ್ ಆಡಿದ್ರೆ ಎಷ್ಟು ರನ್ ಹೊಡಿತಿರ್ತೀವಿ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಚೇಸ್ ಮಾಡಬೇಕಾದ್ರೆ 152/13.66 ಮಾಡ್ತಾರೆ. ಆಲ್ಔಟ್ ಆಗಿಲ್ಲ ಅಂದರೆ. ಆಲ್ಔಟ್ ಆದಾಗ ಮಾತ್ರ 20 ಓವರಿಗೆ ಕನ್ಸಿಡರ್ ಮಾಡೋದು. ಇಲ್ಲಿ 147ಗೆ ಆಲ್ಔಟ್ ಆಗಿರೋದ್ರಿಂದ 19.3 ಓವರ್ಸಲ್ಲಿ ನೀವು ಆಲ್ಔಟ್ ಆದ್ರೂ ಇದನ್ನು 20 ಓವರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸಿಮಿಲರ್ಲಿ ಫಾರ್ ಪಂಜಾಬ್, ಇವರು 181ಗೆ ಆಲ್ಔಟ್ ಆಗಿದ್ದಾರೆ. ಫಸ್ಟ್ 241 ನೋಡಿತೀವಿ ಆರ್ ಸಿ ಬಿದವರು 20 ಓವರಲ್ಲಿ. ಇವರು ಚೇಸ್ ಮಾಡ್ಬೇಕಾದ್ರೆ 181 ಹೊಡಿತಾರೆ ಅಷ್ಟೇ. ಅದು ಎಷ್ಟು ಓವರ್? 17 ಓವರಲ್ಲಿ 181 ಹೊಡೆದು ಆಲ್ಔಟ್ ಆಗ್ತಾರೆ. ಬಟ್ ಅವ್ರು ಹಿಂಗೆ ಕನ್ಸಿಡರ್ ಮಾಡ್ತಾರೆ, 20 ಓವರಲ್ಲಿ 181 ಹೊಡೆದಿದೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ ನೆಟ್ ರನ್ ರೇಟ್ ಲೆಕ್ಕಾಚಾರ. ಸೊ ಆ ಬೇಸಿಸಲ್ಲಿ ಆರ್ ಸಿ ಬಿ ಈಗ ಅಟ್ ಪ್ರೆಸೆಂಟ್ 13 ಮ್ಯಾಚ್ ಆದಮೇಲೆ 0.387 ಇದೆ. ನಾವು ಈಗ ಬೇಕಾಗಿರೋದು ನೆಕ್ಸ್ಟ್ ಸಿ ಎಸ್ ಕೆ ಅಪೋಸಿಟ್ ನಾವು ಇನ್ನು ಎಷ್ಟು ರನ್ ಹೊಡಿಬೇಕು, ಎಷ್ಟು ರನ್ನಿಂದ ಗೆಲ್ಲಬೇಕನ್ನು ಗೊತ್ತಿಲ್ಲ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಸಿ ಎಸ್ ಕೆ ಮೇಲೆ ಮ್ಯಾಚ್ ಆಗಿಲ್ಲ, ಅದಕ್ಕೆ ಎಲ್ಲ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಬಿಟ್ಟಿದ್ದೀನಿ. ಸಿಮಿಲರ್ಲಿ ಸಿ ಎಸ್ ಕೆ ಟೀಮು ಇದುವರೆಗೂ ಸ್ಕೋರ್ ಎಷ್ಟು ಮಾಡಿದ್ದಾರೆ? 2333. ಇಷ್ಟು ರನ್ನನ್ನು 254.67 ಓವರ್ಸಲ್ಲಿ ಹೊಡೆದಿರೋದು. ಅಪೋಸಿಟ್ ಟೀಮ್ ಹತ್ರ ಎಷ್ಟು ಹೊಡೆಸ್ಕೊಂಡಿದ್ದಾರೆ? 2197 ರನ್ನನ್ನು 254.499 ಹೊಡೆಸ್ಕೊಂಡಿದ್ದಾರೆ. ಎಷ್ಟು ರನ್ ಹೊಡೆದಿದ್ದಾರೆ ಡಿವೈಡ್ ಬೈ ಎಷ್ಟು ಓವರಲ್ಲಿ ಹೊಡೆದಿದ್ದಾರೆ ಮೈನಸ್ ಎಷ್ಟು ರನ್ ಹೊಡೆಸ್ಕೊಂಡಿದ್ದಾರೆ, ಎಷ್ಟು ಓವರಲ್ಲಿ ಹೊಡೆಸ್ಕೊಂಡಿದ್ದಾರೆ, ಇದನ್ನು ಲೆಕ್ಕಾಚಾರ ಹಾಕಿದಾಗ 0.528. ಇಲ್ಲೂ ಸೇಮ್ ಕೇಸು ಎಸ್ ಆರ್ ಎಚ್ ಆಪೋಸಿಟ್ಟು. ಎಸ್ ಆರ್ ಎಚ್ ಆ್ಯಕ್ಚುಲಿ 134 ರನ್ಸಲ್ಲಿ ಆಲ್ಔಟ್ ಆಗಿದೆ 2 ಚೇಸ್ ಮಾಡ್ಬೇಕಾರೆ. ಸೊ ಇವರು 18.5 ಓವರ್ಸಲ್ಲಿ ನೀವು ಆಲ್ಔಟ್ ಆದ್ರೂ ಅದನ್ನು 20 ಓವರ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಆ ಲೆಕ್ಕಾಚಾರದಲ್ಲಿ ಇದು ಟೋಟಲ್ 254 ಓವರ್ಸ್ ಆಗಿದೆ. ಸೊ 0.528. ಈಗ ಆಕ್ಚುಯಲ್ ಕಂಡೀಷನ್ ಇದಕ್ಕೆ ಬರೋಣ. ಇಲ್ಲಿ ಲೆಕ್ಕ ನೋಡ್ಬೋದು. ನಾನು ಆರ್ ಸಿ ಬಿಯಿಂದ ಈಗ ಅಷ್ಟು ಪ್ರೆಸೆಂಟ್ ಏನಿದೆ, ಆರ್ ಸಿ ಬಿ ಎಷ್ಟು ರನ್ ಹೊಡೆದಿದ್ದಾರೆ? 2540 ಇಷ್ಟು ಓವರಲ್ಲಿ. ಸಿಮಿಲರ್ ಎಷ್ಟು ಕನ್ಸಿಡರ್ ಮಾಡಿದ್ದಾರೆ? 2455 250 ಓವರ್ಸಲ್ಲಿ. ಪ್ರೆಸೆಂಟು 0.387 ಇದೆ. ನಾವು ನೆಕ್ಸ್ಟ್ ಹೆಂಗೆ ಮಾಡಬೇಕು? ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್, ಈಗ ಇದು ಮರ್ತು ಬಿಡೋಣ. ಸೆಕೆಂಡ್ ಕೇಸ್, ಫಸ್ಟ್ ಕೇಸಲ್ಲಿ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ಕೋಣ. ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ನಾವು ಎಷ್ಟು ರನ್ ಹೊಡಿತೀವಿ, ಎಷ್ಟು ರನ್ನಿಂದ ನಾವು ಗೆಲ್ಲಬೇಕು ಅಂದರೆ ಸಿ ಎಸ್ ಕೆನ ಎಷ್ಟು ರನ್ ಒಳಗಡೆ ಕಟ್ ಹಾಕಬೇಕು ಅಂತ ನಾವು ನೋಡಬೇಕು. ಸೊ ಆ ಕಂಡೀಷನಲ್ಲಿ ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ಲಿ ಈಗ ನನ್ನ 0.387 ಇದೆ, ನಾನೊಂದು 200 ರನ್ ಹೊಡಿತೀನಿ ಅಂತ ಅಂದ್ಕೊಡೋಣ. ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರೋದ್ರಿಂದ. ಸೇಮ್ ಕೇಸು ಈಗ ಆರ್ ಸಿ ಬಿ ಸಿ ಎಸ್ ಕೆ ಅಗೇನ್ಸ್ಟ್ ಆರ್ ಸಿ ಬಿ ಇಲ್ಲಿ 200 ರನ್ ಹೊಡಿತೀವಿ ಅಂತ ಅಂದ್ಕೊಳ್ಳೋಣ. ಈಗ ನಾವು 200 ಹೊಡೆದ್ರೆ ಈಗ ನಮ್ಮದು ರನ್ ರೇಟ್ ನೋಡಬೇಕು. ಈಗ ಅವರು ಅಪ್ರಾಕ್ಸಿಮೇಟ್ಲಿ ಒಂದು 180 ಬೇಡ, ಒಂದು 170 ಹೊಡಿತಾರೆ ಯಾರು? ಸಿ ಎಸ್ ಕೆ. ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರೋದ್ರಿಂದ ನಾವು 200ಕ್ಕೆ ಆಲ್ಔಟ್ ಆದ್ರೂ ಆಗಿಲ್ಲ ಅಂದ್ರೂ 20 ಓವರ್ನ ಫುಲ್ ಕನ್ಸಿಡರ್ ಮಾಡಲೇಬೇಕು. ಯಾಕೆಂದರೆ ಫಸ್ಟ್ ಬ್ಯಾಟಿಂಗಲ್ಲಿ ನೀವು 150ಕ್ಕೆ ಆಲ್ಔಟ್ ಆದ್ರೂ 150 20 ಓವರ್ ಹೊಡೆದಿದ್ದಾರೆ ಅಂತಲೇ ಬರೋದು. 15 ಓವರ್ಗೆ ಆಲ್ಔಟ್ ಆದ್ರೂ 20 ಓವರ್ ಹೊಡೆದಿದೆ ಅಂತಲೇ ಬರೋದು. ಸೊ 200 ರನ್ ಹೊಡೆದಿದ್ದೀವಿ ಅಂದರೆ 20 ಓವರ್ ಫುಲ್ ಆಡಿದ್ದೀವಿ ಅಂತ ಅರ್ಥ. ಈಗ ನಾವು ಆಪೋಸಿಟ್ ಟೀಮನ್ನ ನಾವು ಗೆಲ್ಲೋದ್ರ ಬಗ್ಗೆ, ಆರ್ ಸಿ ಬಿ ಗೆಲ್ಲೋದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಆಪೋಸಿಟ್ ಟೀಮ್ 200ಕ್ಕಿಂತ ಅಂದರೆ 170 ಹೊಡೆದಿದ್ದಾರೆ ಅಂದರೆ ಇವ್ರು ಮೇ ಬಿ ಆಲ್ಔಟ್ ಆಗಿರ್ಬೋದು ಅಥವಾ 20 ಓವರ್ ಆಡಿ 270 ಹೊಡೆದಿರ್ಬೋದು. ಎರಡು ಕಂಡೀಷನ್. ಈ ಸೆಕೆಂಡ್ ಬ್ಯಾಟಿಂಗ್ ಆಡ್ತಿರೋ ಸಿ ಎಸ್ ಕೆ ಆಲ್ಔಟ್ ಆಗಿ 170 ಹೊಡೆದಿರ್ಬೋದು ಅಥವಾ ಪೂರ್ತಿ ಓವರ್ ಬ್ಯಾಟಿಂಗ್ ಆಡಿ 170 ಹೊಡೆದಿರ್ಬೋದು. ಸೊ ಅದಕ್ಕೆ ಎರಡೂ ಕಂಡೀಷನಲ್ಲಿ ನಾವು 20 ಓವರ್ ಕನ್ಸಿಡರ್ ಮಾಡೇ ಮಾಡ್ತೀವಿ. ಸೊ ನಾನು ಅದಕ್ಕೆ ಇಲ್ಲಿ ಇದನ್ನು 20 ಓವರ್ ಫಿಕ್ಸ್ ಇರುತ್ತೆ. ಸೊ ನಾವೀಗ ಟೋಟಲ್ ಎಷ್ಟಾಯಿತು? 2625 ಅಂದರೆ ಎರಡು ಲಾಸ್ಟ್ ಇದುವರೆಗೂ 2455 ಇದೆ ಹೊಡೆಸ್ಕೊಂಡಿರೋದು ಆರ್ ಸಿ ಬಿ. 2625 ಆಯಿತು. ಸ್ಕೋರ್ ಮಾಡಿರೋದು 2540 200 ರನ್ ಹೊಡೆದಿದ್ದೀವಿ ಅಂದರೆ 2740. ಇಲ್ಲಿ 30 ರನ್ ಅಂತರಿಂದ ಗೆಲ್ತಾರೆ. ಈಗ ಈ ಥರ ಗೆದ್ದಾಗ ನಾನು ಇದು ಕ್ಯಾಲ್ಕುಲೇಷನ್ ಮುಂಚೆನೇ ಹಾಕಿದ್ದೀನಿ. ಸೇಮ್ ಟೋಟಲ್ ಸ್ಕೋರ್ ಡಿವೈಡ್ ಬೈ ಟೋಟಲ್ ಓವರ್ಸ್ ಮೈನಸ್ ಟೋಟಲ್ ಸ್ಕೋರ್ ಕನ್ಸಿಡರ್ಡ್ ಡಿವೈಡ್ ಬೈ ಟೋಟಲ್ ಓವರ್ಸ್ ಬೋಲ್ಡ್. ಅದೇ ಲೆಕ್ಕಾಚಾರದಲ್ಲಿನೂ ಈಗ ಆರ್ ಸಿ ಬಿ ನೆಟ್ ರನ್ ರೇಟು 0.47 0.381. ನಮಗೆ ಇಷ್ಟೊಂದು ರನ್ ಏನು ಬೇಕಾಗಿಲ್ಲ. ನಮಗೆ ಆರ್ ಸಿ ಬಿಗೆ ಕ್ವಾಲಿಫೈ ಆಗೋಕ್ಕೆ ಸಿ ಎಸ್ ಕೆಗಿಂತ ಜಾಸ್ತಿ ರನ್ ರೇಟ್ ಬೇಕಷ್ಟೇ. ಸೊ ಅದಕ್ಕೆ ಮಿನಿಮಮ್ ಲೆಕ್ಕಾಚಾರ ಆಗ್ತಿರೋದ್ರಿಂದ ನನಗೇನು 200 ಹೊಡೆದಾಗ 170 ಇದೆಯಲ್ವಾ, ಅದನ್ನು ಸುಮ್ಮನೆ 180 ಮಾಡ್ತೀನಿ. ಇಲ್ಲೂ 180 ಹೊಡೆಸ್ಕೊಂಡ್ವಿ ಅಂತ, ಸಿ ಎಸ್ ಕೆ 180 ಹೊಡೆದಿದ್ದಾರೆ ಅಂತ ನೋಡ್ಬೋದು. 0.417 0.433 ಸ್ಟಿಲ್ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ. ಇನ್ನು ಎಷ್ಟು ರನ್ನಿಂದ ಕ್ವಾಲಿಫೈ ಆಗ್ಬೋದು ಅಂತ ನೋಡ್ತೀನಿ. ಫಾರ್ ಎಕ್ಸಾಂಪಲ್
185 ಹೊಡೆದ್ರು ಸಿ ಎಸ್ ಕೆ 200 ಚೇಸ್ ಮಾಡಬೇಕಾದ್ರೆ ಅಂದಾಗ ಇಲ್ಲೂ 185 ಸರಿ 185 ಆಯಿತು. ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ಈ ಟೈಮಲ್ಲಿ ಏನಾಗುತ್ತೆ 180 ಹೊಡೆದಾಗ ಆರ್ ಸಿ ಬಿ ನೆಟ್ ರನ್ ರೇಟು ಸಿ ಎಸ್ ಗಿಂತ ಜಾಸ್ತಿ ಆಗೋ ಚಾನ್ಸ್ ಇತ್ತು. ಬಟ್ ಈಗ 185 ಹೊಡೆದ ತಕ್ಷಣ ಇವರು 185ಗಿಂತ ಮೇಲೆ ಬಂದರೆ ಅಲ್ಲಿ ಆರ್ ಸಿ ಬಿ ನೆಟ್ ರನ್ ರೇಟು ಸಿ ಎಸ್ ಕೆಗಿಂತ ಕಡಿಮೆ ಆಯಿತು. ಸೊ ನಮಗೆ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ಸಿ ಎಸ್ ಕೆಗಿಂತ ಜಾಸ್ತಿ ಇರಬೇಕಲ್ವಾ. ಸೊ 185 ಬದಲು ನಾನು 182 ಹಾಕ್ತೀನಿ. ಇಲ್ಲೂ ಸೇಮ್ 182. ಈ ಕಂಡೀಷನ್ ನೋಡ್ಬೋದು 0.424 ಆರ್ ಸಿ ಬಿದು 0.425. ಸೊ ಇಲ್ಲಿ 0.001 ಪಾಯಿಂಟಿಂದ ಆರ್ ಸಿ ಬಿ ನೆಟ್ ರನ್ ರೇಟ್ ಮುಂದೆ ಆಗುತ್ತೆ. ಸೊ ಇಲ್ಲಿ ನನಗೆ ಅರ್ಥ ಆಗ್ತಿರೋದೇನು, 200 ಹೊಡೆದ್ರೆ 182 ಅಂದರೆ 18 ರನ್ಸ್ ಮಿನಿಮಮ್ ಇಂದ ನಾವು ಸಿ ಎಸ್ ಕೆನ ಸೋಲಿಸ್ಬೇಕು. ಸೊ ಇವರು 200 ಹೊಡೆದ್ರೆ 182 ಅವ್ರು ಹೊಡಿಬೇಕು. ಈಗ ಫಾರ್ 200 ಬದಲು ನಾನು ಒಂದು 180 ಹೊಡೆದೆ ಅಂತ ಅಂದ್ಕೊಡೋಣ. ಇದು ಆರ್ ಸಿ ಬಿ ಸ್ಕೋರ್, ಇದು ಆರ್ ಸಿ ಬಿ 180 ಹೊಡಿತು, 18 ರನ್ಸ್ ಅಂತ ಹೇಳಿದ್ನಲ್ಲ. ಸೊ 162 ಸಾರಿ 162 0.425 ಸೇಮ್ ಸ್ಕೋರ್ನ ಇಲ್ಲಿ ಹಾಕ್ತೀನಿ. ಇದು ಸಿ ಎಸ್ ಕೆ ಸ್ಕೋರು 162 180. ಸಾರಿ ನೀವು ನೋಡ್ಬೋದು 0.424 0.425. ಸೊ ನೀವು ಎಷ್ಟೇ ರನ್ ನೋಡಿದ್ರು 18 ರನ್ನಿಂದ ಗೆದ್ದರೆ ಸಿ ಎಸ್ ಕೆ ಅಪೋಸಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೆ. ಇನ್ನೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. 180 ಬದಲು 220 ಹೊಡೆದಿದ್ದೀವಿ ಅಂತ ಆರ್ ಸಿ ಬಿದವರು, ಇವರು 18 ಅಂದರೆ 202 0.426 202 220 0.424. ಸೊ ಒಂದು ಕ್ಲಿಯರ್ ಆಯ್ತು. ಈಗ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗ 18 ರನ್ನಿಂದ ಗೆದ್ದರೆ 18 ರನ್ನಿಂದ ಗೆದ್ದರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಸೊ ಇದು ಫಸ್ಟ್ ಕಂಡೀಷನ್, ಅಂದರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗ. ಈಗ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ನೋಡೋಣ. ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ಫಸ್ಟ್ ಸಿ ಎಸ್ ಕೆ ಎಷ್ಟೇ ಹೊಡೆದ್ರು 20 ಓವರ್ ಅವ್ರು ಬ್ಯಾಟಿಂಗ್ ಆಡಲೇಬೇಕು. ಯಾಕೆಂದರೆ ಅವರು 15 ಓವರಿಗೆ 200 ರನ್ ಹೊಡೆದು ಅಲೌಟ್ ಆದ್ರೂ ಅವ್ರು 20 ಓವರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. 20 ಓವರಲ್ಲಿ 200 ಹೊಡೆದ್ರು 20 ಓವರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಆ ಕಂಡೀಷನಲ್ಲಿ ಸಿ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಆಡೋದ್ರಿಂದ ನಾನು ರನ್ ಸ್ಕೋರ್ಡ್ ಬೈ ದ ಸಿ ಎಸ್ ಕೆ ಟೀಮು 20 ಓವರಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 200 ಹಾಕ್ತೀನಿ ಅಂತ ಅಂದ್ಕೊಡೋಣ. ಒಂದು 200 ರನ್ ಹೊಡೆದ್ರು ನಾವು ಎಷ್ಟು ಓವರಲ್ಲಿ ಚೇಸ್ ಮಾಡಬೇಕು? ಇದು ಅಗೇನ್ಸ್ಟ್ ಆರ್ ಸಿ ಬಿ ಅಗೇನ್ಸ್ಟು ಇವರು 20 ಓವರಲ್ಲಿ 200 ರನ್ ಹೊಡೆದ್ರು ಆಯಿತಾ. ಈಗ ಎಷ್ಟು ಓವರಲ್ಲಿ ಚೇಸ್ ಮಾಡಬೇಕು? ಈ 200 ಅಂದರೆ ನಾವು ಚೇಸ್ ಮಾಡಬೇಕಾಗಿರೋದು ಎಷ್ಟು? 201 ಹೊಡಿಲೇಬೇಕು. ಸೊ ಆರ್ ಸಿ ಬಿ ಸ್ಕೋರ್ ಯಾವಾಗಲೂ 1 ರನ್ ಜಾಸ್ತಿ, 201. ಸೊ ಇವರು ಸಿ ಎಸ್ ಕೆ ಟೀಮ್ 20 ಓವರಲ್ಲಿ 200 ಹೊಡೆದ್ರೆ ನಾವಿನ್ನು ಇದು ಗೊತ್ತಿಲ್ಲ ಎಷ್ಟು ಓವರಲ್ಲಿ ಹೊಡಿಬೇಕು ಅಂತ. ಸೊ ಇದು ಕ್ವಶನ್ ಮಾರ್ಕ್ ಹಾಕ, ಎಷ್ಟು ಓವರ್ ಹೊಡಿಬೇಕು ಗೊತ್ತಿಲ್ಲ. ಸೊ ನಾವು 200 ರನ್ ಹೊಡಿಬೇಕು. ಈಗ ರನ್ ರೇಟ್ ಏನಿದೆ ನನಗೆ ಇದಕ್ಕಿಂತ ಜಾಸ್ತಿ ಆಗಬೇಕು. ಸಿ ಎಸ್ ಕೆಗಿಂತ ಎಷ್ಟು ಓವರ್ ಹೊಡಿಬೇಕು? ಫಾರ್ ಎಕ್ಸಾಂಪಲ್ ನಾನೊಂದು 15 ಓವರ್ ಹಾಕ್ತೀನಿ. ಈಗ 15 ಓವರ್ ಹಾಕಿದಾಗ ನೋಡ್ಬೋದು 0.324 ಇಷ್ಟು ಕಮ್ಮಿ ಆಗುತ್ತೆ. ಸಿ ಎಸ್ ಕೆ ನೆಟ್ ರೇಟ್ 0.528ಇಂದ 0.324 ಇಷ್ಟು ಕಮ್ಮಿ ಆಗುತ್ತೆ. 0.387ಇಂದ 0.555. 15 ಓವರ್ಲಂತೂ ಆರಾಮಾಗಿ ನಾವು ಹೊಡೆದ್ರೆ ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೆ. ಎಷ್ಟು ಅಂದರೆ ಇನ್ನೂ ಎಷ್ಟು ನಾವು ಓವರ್ಗಿನ್ನೂ ಎಕ್ಸ್ಟ್ರಾ ತೊಗೋಬೋದು ಅಂತಂದರೆ 15 ಬದಲು ನಾನು 17 ಹಾಕ್ಕೊತೀನಿ. ನೋಡೋದು 0.390 0.477. ಇನ್ನೂ ನಾವು ಆರ್ ಸಿ ಬಿ ಇದ್ರೆ ಆರಾಮಾಗಿ ಕ್ವಾಲಿಫೈ ಆಗ್ಬೋದು. 17 ಓವರಲ್ಲಿ ಚೇಸ್ ಮಾಡಿದ್ರು ನಾವು 17 ಓವರ್ ಬದಲು 18 ಓವರ್ ಹಾಕ್ತೀನಿ. ನೋಡ್ಬೋದು 18 ಓವರಲ್ಲಿ 0.422 0.439 ಇನ್ನೂ ಕ್ವಾಲಿಫೈ ಆಗ್ಬೋದು. 18.5 ಹಾಕ್ತೀನಿ, ಅಂದರೆ 18 ಓವರು 3 ಬಾಲ್. ಈ ಕಂಡೀಷನಲ್ಲಿ ನಿಮಗೆ ಆರ್ ಸಿ ಬಿ ಕ್ವಾಲಿಫೈ ಆಗಲ್ಲ. ಯಾಕೆಂದರೆ ಈ ಮಿನಿಮಮ್ ನೀವು 9 ಬಾಲ್ಗಿಂತ ಜಾಸ್ತಿ ಉಳಿಸಿದ್ರೆ ಆಗಲ್ಲ. ಸೊ ಇನ್ನೊಂದೆರಡು ಕಮ್ಮಿ ಮಾಡ್ಕೊಳ್ಳೋಣ. 2 ಬಾಲ್ ಅಂದರೆ ಅರ್ಥ ಏನು? ನಾನು ನಿಮ್ಗೆ ಹೇಳಿದೆ 2 ಬಾಲ್ ಅಂದರೆ 0.333 18.333. ಈ 0.33 ಹೆಂಗೆ ಬಂತು? ನಾನು ಆಗಲೇ ಹೇಳಿದೆ 2 ಬಾಲ್ಸ್ ಡಿವೈಡ್ ಬೈ 6 ಬಾಲ್ಸ್, ಅಂದರೆ ಒಂದು ಓವರ್ಲಿ 6 ಬಾಲ್ ಇರುತ್ತಲ್ಲ. ಸೊ 2 ಬಾಲ್ ಅಂದರೆ 0.333. ಈ ಕಂಡೀಷನಲ್ಲೂ 0.426 0.433 ಈಗಲೂ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್ ಕಮ್ಮಿ. ಯಾಕೆಂದರೆ ಸಿ ಎಸ್ ಕೆ ರನ್ ರೇಟ್ಗಿಂತ ಆರ್ ಸಿ ಬಿ ರನ್ ರೇಟ್ ಕಮ್ಮಿ ಆಯಿತು 0.426 0.433. ಸೊ ನಾನು 1 ಬಾಲ್ ಅಂತ ಕನ್ಸಿಡರ್ ಮಾಡ್ತೀನಿ. 18.166
0.432 ಇಲ್ಲಿ ಮಾರ್ಜಿನಲ್ಲಿ 0.432 ಜಾಸ್ತಿ ಆಯಿತು 0.427ಗಿಂತ. ಸೊ ಮಿನಿಮಮ್ 11 ಬಾಲ್ ಉಳಿಸಿ ಆರ್ ಸಿ ಬಿದವರು ಈ ಮ್ಯಾಚ್ನ ಈ ಸಿ ಎಸ್ ಕೆ ಎಷ್ಟೇ ಟಾರ್ಗೆಟ್ ಸೆಟ್ ಮಾಡಿದ್ರು 11 ಬಾಲ್ ಉಳಿಸಿ ಚೇಸ್ ಮಾಡಿದರೆ ಆರ್ ಸಿ ಬಿ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ್ಲೂ ಆರಾಮಾಗಿ ಕ್ವಾಲಿಫೈ ಆಗಿ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಾವು ಕ್ವಾಲಿಫೈಯರ್ಗಳನ್ನ ನೋಡೋ ಚಾನ್ಸಸ್ ಆರ್ ಸಿ ಬಿ ಫ್ಯಾನ್ಸಿಗೆ ಸಿಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಸೊ ಕನ್ಕ್ಲೂಡ್ ಮಾಡಬೇಕು ಅಂದರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದರೆ 18 ರನ್ನಿಂದ ಗೆಲ್ಲಬೇಕು. ಆರ್ ಸಿ ಬಿ ಸೆಕೆಂಡ್ ಬ್ಯಾಟಿಂಗ್ ಆಡಿದರೆ 18 ಓವರ್ ಒಳಗಡೆ ಎಷ್ಟೇ ಟಾರ್ಗೆಟ್ ಸೆಟ್ ಮಾಡಿದ್ರು ನಾವು ಚೇಸ್ ಮಾಡಬೇಕು. ಸೊ ಇದು ನೆಟ್ ರನ್ ರೇಟ್ ಕ್ಯಾಲ್ಕುಲೇಷನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಕಂಟೆಂಟ್ನ ಎವ್ರಿ ಮ್ಯಾಚ್ ಆದಮೇಲೆ ಏನೇ ಅನಾಲಿಸಿಸ್ ಇದ್ದರೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್.